ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಗುಳಿಕೊಪ್ಲಿಗೆ ಹೋಗ್ತಾ ಇದ್ದೆ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಈ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ಕೃಷಿ ಬೇಸಾಯ ಮಾಡಿದ್ದಾರೆ. ಒಂದು ಟ್ರಿಪ್ ವೀಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ. ಅದೇ ಥರ ನಮ್ಮ ರೈತ ಮಹಿಳೆಯರು ಒಬ್ಬರು ಹುಲ್ಲು ಕುಯ್ಯಕ್ಕೆ ಬಂದಿದ್ದಾರೆ. ಹುಲ್ಲು ಕುಯ್ಕೊಂಡು ಮನೆಗೆ ತಗೊಂಡು ಹೋಗ್ತಾಯಿದ್ದಾರೆ. ನಮ್ಮ ಗುಳಿಕೊಪ್ಲು ಗ್ರಾಮದ ರೈತ ಮಹಿಳೆ. ನಮ್ಮ ರೈತ ಮಹಿಳೆಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಗುಳಿಕೊಪ್ಲು ಗ್ರಾಮದಲ್ಲಿ ನಮ್ಮ ರೈತರು ಯಾವ ಥರ ಮನೆಗಳು ಕಟ್ಟಾರೆ, ಕಲ್ಲು ಮನೆಗಳಾಗ್ಬೋದು, ಕೈಯಂಚು ಮನೆಗಳಾಗ್ಬೋದು, ಮಣ್ಣು ಮನೆಗಳು, ಯಾವ ಥರ ದೇವಸ್ಥಾನಗಳು ಕಟ್ಟಾರೆ. ಹಳೆ ದೇವಸ್ಥಾನಗಳು ನಮ್ಮ ತಾತ ಮುತ್ತಾತಿರೋ ರಾಜರು ಮಹಾರಾಜರು ಯಾವ ಥರ ದೇವಸ್ಥಾನಗಳು ಕಟ್ಟಾರೆ ಅವೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಕಬ್ಬು, ರಾಗಿ, ಭತ್ತ ಪ್ರತಿಯೊಂದು ಬೆಳೆದಾರೆ. ಅವರು ಕೂಡ ನಮ್ಮ ರೈತರು ನೋಡಿ. ಇದು ಕಬ್ಬು ಪೈರು ಕಾಣಿಸ್ತಾ ಇರೋದು. ನಮ್ಮ ರೈತರು ನೆಟ್ಟಿರುವಂಥ ಮರ ಗಿಡಗಳು, ಮರ ಸಾಲುಗಳು ನೋಡಿ. ಯಾವ ಥರ ತೆಗು ಮರಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಅದೇ ಥರ ತೆಗು ಸಸಿ ಅಲ್ಲೂ ನೋಡಿ. ಸುತ್ತಮುತ್ತ ಕಾಣಿಸ್ತೈತಲ್ಲ ತೆಗು ಮರಗಳು, ನಮ್ಮ ರೈತರು ನೆಟ್ಟಿರುವಂಥ ತೆಗು ಮರಗಳು. ಈ ಊರಿಗೆ ಜಲ್ಲಿ ಹಾಕಿದ್ದಾರೆ, ಇನ್ನೂ ತಾರ ಹಾಕ್ಲಿಲ್ಲ ನೋಡಿ. ಹಿಂದು ಉಳಿದ ಗ್ರಾಮ ಅಂದರೆ ಏನು ವ್ಯವಸ್ಥೆ ಇಲ್ಲ ಊರಲ್ಲಿ. ಒಂದು ರೋಡ್ ಇಲ್ಲ ಕರೆಕ್ಟಾಗೆ, ಮೋರಿ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಏನೂ ಇಲ್ಲ. ಈ ಊರಲ್ಲೂ ಕೂಡ 5,000ದಿಂದ 10,000 ಜನ ಅವರೇ. ಬೇರೆ ಊರಿಗೆ ಹೋಗ್ಬೇಕು ಅಂದರೆ ಆಸ್ಪತ್ರೆಗೆ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗ್ಬೇಕು. ಆಮೇಲೆ ಬಸ್ಸು ವ್ಯವಸ್ಥೆ ಕೂಡ ಈ ಊರಲ್ಲಿ ಇಲ್ಲ. ಗುಳಿಕೊಪ್ಲು ಗ್ರಾಮದಲ್ಲಿ ಒಂದೇ ಒಂದು ಬಸ್ ಬರ್ತದೆ, ಯಾವಾಗಲೂ ಬರ್ತದೆ ಅದು. ಅದಕ್ಕೆ ಟೈಮಿಂಗ್ಸೇ ಇಲ್ಲ. ಬಂದರು ಬತ್ತು, ಬರ್ದಾರೆ ಇಲ್ವಂತೆ. ನೋಡಿ, ನೀವು ಯೋಚನೆ ಮಾಡಿ. ಇವಾಗ CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಏನು ವ್ಯವಸ್ಥೆ ಮಾಡಿಲ್ಲ ಹಳ್ಳಿಗಳಿಗೆ. ಎಲ್ಲ ಸಾಬ್ರು ಅನ್ಕೊಂಡ ಹೋದ ಅವನು. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಏನಾರು ವ್ಯವಸ್ಥೆ ಮಾಡ್ತಾರೆ ಅಂತ ಕಾದು ನೋಡೋಣ. ನಮ್ಮ ರೈತರಿಗೆ ಹಳ್ಳಿಗಳಿಗೆ ನೋಡಿ. ಇವೆಲ್ಲ ನಮ್ಮ ರೈತರು ಬೆಳೆದಿರುವಂಥ ಮರ ಗಿಡಗಳು, ಕಬ್ಬು, ರಾಗಿ, ಭತ್ತ ನೋಡಿ. ಕಬ್ಬು ಪಕ್ಕದಲ್ಲಿ ಭತ್ತ ಕೂಡ ಐತೆ. ಅದೇ ಥರ ನಮ್ಮ ಬಸ್ ಸ್ಟ್ಯಾಂಡ್, ಇದು ಗುಳಿಕೊಪ್ಲು ಬಸ್ ಸ್ಟ್ಯಾಂಡ್. ಇದು ನಮ್ಮ ರೈತರು ಊರು. ನೋಡೋಣ ಮನೆ ಹತ್ರ ಯಾವ ಥರ ಆಡು, ಕುರಿ, ಎಮ್ಮೆ, ದನ, ಕೋಳಿ, ಕೊಕ್ಕೆ, ಹಳ್ಳಿ ಕರ್ದನ್ಗಳು ಯಾವ ಥರ ಸಾಕರೆ ಅಂತ ಒಂದು ಟ್ರಿಪ್ ನೋಡೋಣ, ತೋರಿಸ್ತೀನಿ ಅದನ್ನು ವಿಡಿಯೋ ಮುಖಾಂತರ. ಅದೇ ಥರ ಉಲ್ಮೆದೆ ಕೂಡ ಹಾಕೊಂಡಿರ್ತಾರೆ ನಮ್ಮ ರೈತರು. ಮಳೆಗಾಲದಲ್ಲಿ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ ಎಮ್ಮೆ, ದನ, ಹಸ, ಆಡು, ಕುರಿ ಇವಕ್ಕೆಲ್ಲ ಹಾಕೋಕ್ಕೆ. ನೋಡೋಣ ಬನ್ನಿ, ಹೋಗೋಣ ಒಂದು ಟ್ರಿಪ್ಪು ನೋಡಿ. ಗುಳಿಕೊಪ್ಲು ರೈತರು ಬೆಳೆದಿರುವಂಥ ಕಬ್ಬು ಯಾವ ಥರ ಬೆಳೆದಿದ್ದಾರೆ ನೋಡಿ ನಮ್ಮ ರೈತರು. ಅದೇ ಥರ ಮುಸ್ಕುಂಜೋಳ, ನಮ್ಮ ರೈತರು ಬೆಳೆದಿರುವಂಥ ಮುಸ್ಕುಂಜೋಳ, ಎಮ್ಮೆ, ದನ, ಆಡು, ಕುರಿ, ಹಸ, ಹಳ್ಳಿಕರ್ ದನಗಳು ಇವಕ್ಕೆ ಹಾಕೋಕ್ಕೆ ನೋಡಿ. ಕುಯ್ಕೊಂಡು ತಗೊಂಡಿದ್ದಾರೆ ನಮ್ಮ ರೈತರು. ಅಲ್ಲಿ ಔಷಧಿ ಹೊಡಿಗೆ ಬಂದಿರೋ ಗದ್ದೆಗೆ ಒಯ್ತಿದ್ದಾರೆ ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು. ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ನಮ್ಮ ರೈತರಿಗೆ ತುಂಬಾ ಕಷ್ಟಪಡ್ತಾರೆ. ಏನೇ ಒಂದು ವ್ಯವಸಾಯ ಮಾಡಬೇಕಾದ್ರೂ, ಏನೇ ಬೆಳೆದ್ರೂ ಸರ್ಕಾರ, ಯಾವುದೇ ಸರ್ಕಾರ ಬಂದ್ರೂ ನಮ್ಮ ರೈತರಿಗೆ ಕರೆಕ್ಟಾಗಿ ರೈಟ್ ಕೊಡ್ತಾಯಿಲ್ಲ, ಬೆಲೆ ಕೊಡ್ತಾಯಿಲ್ಲ. ಬೆಳೆದಂಥ ಬೆಳೆಗೆ ಬೆಲೆ ಕೊಡ್ತಾಯಿಲ್ಲ. ಆಮೇಲೆ ರೈಟ್ ಕೊಡ್ತಾಯಿಲ್ಲ ನಿಜಕ್ಕೂ. ನೋಡೋಣ, ಕಾದು ನೋಡೋಣ. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರ, ಅವ್ರು ಏನಾರ ನಮ್ಮ ರೈತರಿಗೆ ಹೆಲ್ಪ್ ಮಾಡ್ಬೋದು ಮೋಸ್ಟ್ಲಿ ಅಂತ ನೋಡೋಣ. ನಮಗೂ ಹಂಗೆ ಅನ್ನಿಸ್ತೈತೆ, ಏನಾರ ಹೆಲ್ಪ್ ಮಾಡ್ತಾರೆ ಅಂತ. ಸಿದ್ದರಾಮಯ್ಯ ಅಂತೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಯಾವುದೇ ಸರ್ಕಾರ ಬಂದರೂ ಹೆಲ್ಪ್ ಮಾಡೋಕ್ಕಾಯ್ತಾ ಇಲ್ಲ ರೈತರಿಗೆ. ಅವ್ರ ಪಳಗೆ ಅವರು ಜಾಸ್ತಿ ಮಾಡ್ಕೊಯ್ತಾರೆ ಹೊರ್ತು ರೈತರದ್ದು ಯಾವುದೇ ಕಾರಣಕ್ಕೂ ರೈತ ಜಾಸ್ತಿ ಮಾಡೋಕ್ಕಾಯ್ತಾ ಇಲ್ಲ ಅವರು ಬೆಳೆದಂಥ ಬೆಳೆಗೆ. ಹೌದು ನೋಡಿ. BJP ಅವ್ರು ರೈಟ್ ಜಂಪ್ ಮಾಡಿದ್ರು, ಕಾಂಗ್ರೆಸ್ನವರು ರೈಟು ಅವ್ರು ಜಂಪ್ ಮಾಡ್ತಾರೆ. ನಾವು ಇಳಿಸ್ಬೇಕಾ ಅಂತಾನೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರು ನಾವು ನಿಲ್ಲಿಸ್ಬೇಕಂತಾರೆ. BJP ಅವ್ರಿಗೆ ಜಾಸ್ತಿ ಜಂಪ್ ಅವರೇ ಜಾಸ್ತಿ ಜಂಪ್ ಮಾಡಿದವರು BJP ಅವರು ರೈಟ. ಇವಾಗ ಒಂದು ಮೂಟೆ 10-26 ಗೊಬ್ಬರಕ್ಕೆ ಎಷ್ಟಪ್ಪ? 1,900 ರೂಪಾಯಿ ಚಿಲ್ಲರೆ. 50 kg ಮೂಟೆಗೆ. ಅದೇ ನಮ್ಮ ಭತ್ತ ತಗೊಂಡು ಹೋಗ್ಬೇಕಾದ್ರೆ ಅವರು ಬರೀ ಎಷ್ಟು 1,100 ರೂಪಾಯಿ ಒಂದು ಕ್ವಿಂಟಲ್ ಭತ್ತಕ್ಕೆ. ನಮ್ಮ ತಗೊಂಡು ಹೋಗ್ಬೇಕಾದ್ರೆ ಅವ್ರ ತಗೊಬರ್ಬೇಕು ಅಂದರೆ ಬಿತ್ತನೆ ಭತ್ತವ ನಾವು 3 kgಗೆ 1,400 ರೂಪಾಯಿ ಜಯ ಭತ್ತ. ನೋಡಿ ಎಲ್ಲಿಂದ ಎಲ್ಲಿಗೆ ಪಾಯಿಂಟ್ ಮಡಿಕೊಂಡಾರೆ ಅಂತ. ಅವರೆಲ್ಲ ದೊಡ್ಡ
ಎಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಸಾವಿರಾರು ಎಕರೆ ಜಮೀನು ಭೂಮಿ ಹಗರಣ ಮಾಡ್ಕೊಂಡು ಸಾವಿರಾರು ಎಕರೆ ಮಾಡ್ಕೊಂಡು ಮನೆ ನೆಮ್ಮದಿಯಾಗವ್ರೆ ಅವರು. ಇನ್ನೊಂದು 5 ವರ್ಷ 10 ವರ್ಷ ಹೋದ್ರೆ ನಮ್ಮ ರೈತರೆಲ್ಲ ಜೀತ ಮಾಡ್ಬೇಕಾಯ್ತದೆ ರಾಜಕಾರಣಿಗಳು ದಂಡಕ್ಕೆ ಹೋಗಿ. ಹಾಂ, ಅದ ಥರ ಯಾರು ಭೂಮಿ ಕೊಡ್ಕೋಬೇಡಿ ರಾಜಕಾರಣಿಗಳಿಗೆ ಆಗಲಿ ಯಾರಿಗೇ ಆಗಲಿ. ನಮ್ಮ ರೈತರು ಉಳಿಸ್ಕೊಂಡು ಹೋಗಿ ಅದನ್ನು ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಮರ ಗಿಡಗಳು, ಮರ ಸಾಲುಗಳು, ಹಣ್ಣು ಗಿಡಗಳು, ತರಕಾರಿ ಗಿಡಗಳು ಪ್ರತಿಯೊಂದು, ಕಬ್ಬು, ರಾಗಿ, ಭತ್ತ ಪ್ರತಿಯೊಂದು ಬೆಳೆದಾರೆ. ಅದೇ ಥರ ನೇರ್ಲು ಮಾಡಿದ ಇದು ಜಮ್ನೇರ್ಲೇಣು ನೋಡಿ. ನೇರ್ಲು ಕಾಲ ಇದು, ನೇರ್ಲೇಣು ಬಿಡುವಂಥ ಕಾಲ ಇದು. ಯಾವ ಥರ ಸೋರಾಕೈತೆ ನೋಡಿ ಜಮ್ನೇರ್ಲೇಣ ನೋಡಿ. ನಮ್ಮ ರೈತರು ತಿರುಗಾಡುವಂಥ ರಸ್ತೆ ಇದು ಎಲ್ಲ ಕಿತ್ತೋಗಿ ನಿಂತೈತೆ. ಹಾಂ, ತಾರಿಲ್ಲ ನೋಡಿ. ಸೇತುವೆ ಇದು ಕಾಲುವೆಗೆ ನಿರ್ಮಾಣ ಮಾಡಿರುವಂಥ ಸೇತುವೆ ಎಲ್ಲ ಬಿದ್ದೋಯ್ತೈತೆ ಸೇತುವೆ ನೋಡಿ. ನೀವೇ ನೋಡಿ, ಕಣ್ಣಿಂದ ನೋಡಿ. ರಾಜಕಾರಣಿಗಳು ನೋಡಬೇಕು ಇವೆಲ್ಲನೂ ನೋಡಿ. ನಮ್ಮ ರೈತರು ತಿರುಗಾಡುವಂಥ ಸೇತುವೆ ಬಿದ್ದೋಯ್ತೈತೆ. ಕಾಮಗಾರಿ ಆಗಲಿಲ್ಲ ಇನ್ನೂ ಸೇತುವೆ ಇದು. ಗುಳಿಕೊಪ್ಪಲು ಗ್ರಾಮದ ರೈತರು ತಿರುಗಾಡುವಂಥ ಸೇತುವೆ ಬಿದ್ದೋಯ್ತೈತೆ ಕೆಳಕ್ಕೆ ಮುನ್ನಾಗೆ ನೋಡಿ. ಎಲ್ಲ ಬುಡ ಎಲ್ಲ ಬೆಳ್ಕೊಂಡು ಎಲ್ಲ ಬಿದ್ದೈತೈತೆ. ನಿಜವಾಗ್ಲೂ ದಯವಿಟ್ಟು ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಗುಳಿಕೊಪ್ಪಲು ಗ್ರಾಮದ ಕಾಲುವೆ ಅಡ್ಲಾಗೆ ಹಾಕಿರುವಂಥ ಇಲ್ಲೆಲ್ಲ ಟ್ಯಾಕ್ಟ್ರು, ಎತ್ತಿನ ಗಾಡಿಗಳು, ನಮ್ಮ ರೈತರು ಗದ್ದೆಗೆ ಹೋಗ್ಬೇಕಾದ್ರೆ ಕೂಟ್ರು ತಗೊಬರ್ತಾರೆ. ಎತ್ತಿನ ಗಾಡಿಗಳು ಬರ್ತವೆ ನೋಡಿ. ನೀವೇ ನೋಡಿ, ಕಣ್ಣಿಂದ ನೋಡಿ ಯಾವ ಥರ ಆಗೈತೆ ಅಂತ. ರೋಡಂತೂ ಇನ್ನೂ ತಾರೆ ಕಂಡಿಲ್ಲ, ಎಲ್ಲ ಮಣ್ಣು ರೋಡು, ಎಲ್ಲ ಕಿತ್ತೋಗಿ ನಿಂತೈತೆ. ಗುಂಡಿ ಬಿದ್ದೈತೆ ನೋಡಿ, ಎಷ್ಟು ಉದ್ದ ಗುಂಡಿ ಐತೆ ರೋಡಲ್ಲಿ ನೋಡಿ. ಇದೇ ಗುಳಿಕೊಪ್ಪಲು ಹಿಂದು ಉಳಿದ ಗ್ರಾಮ, ಕುಗ್ರಾಮ, ಹಿಂದು ಉಳಿದ ಗ್ರಾಮ. ಹಿಂದು ಉಳಿದ ಗ್ರಾಮ ಅಂದರೆ ಏನು ವ್ಯವಸ್ಥೆ ಮಾಡಲಿಲ್ಲ ಸರ್ಕಾರದವರು ಅಂತ ನೋಡಿ. ಬಾವಿಕಟ್ಟೆ ಸುತ್ತ ಬುಡ ಗೆಂಡೆಗಳು ಬೆಳ್ಕಕ್ಕೆ ಕುಂತವೆ. ನಮ್ಮ ರೈತರು ಗುಡ್ಡೆ ಹಾಕಿರುವಂಥ ತಿಪ್ಪೆ, ಹುಣಸೆ ಮರಗಳು, ನಮ್ಮ ರೈತರು ನೆಟ್ಟಿರುವಂಥವು ಹಾಲುನ್ ಡೈರಿ. ನಮ್ಮ ರೈತರು ಮಗ ಗಾಡಿಗೆ ಕಟ್ಕೊಂಡು ಗದ್ಗೋಯ್ತಾ ಇದ್ದಾರೆ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಮರ ಗಿಡಗಳು ಇವೆಲ್ಲ ನೋಡಿ. ನೀವೇ ನೋಡಿ ಕಣ್ಣಿಂದ. ಹಾಂ, ಈ ಊರಲ್ಲಿ ಕರೆಕ್ಟಾಗಿ ಒಂದು ರೋಡ್ ಇಲ್ಲ, ಮೋರಿ ಇಲ್ಲ, ಕುಡಿ ನೀರು ವ್ಯವಸ್ಥೆ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ ಈ ಊರಲ್ಲಿ. ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗ್ಬೇಕು ಬೇರೆ ಊರಿಗೆ. ಇಲ್ಲೂ ಒಂದು ಆಸ್ಪತ್ರೆ ಕಟ್ಟಿಸ್ರಿ, ಹಳ್ಳಿಯಲ್ಲಿ ಒಂದೊಂದು ಆಸ್ಪತ್ರೆಗಳು ಇರಬೇಕು ನೋಡಿ. ನಮ್ಮ ರೈತರು ಮಗ ಗದ್ದೆಗೆ ಹೋಗ್ತಿದ್ದಾರೆ ಗಾಡಿ ಕಟ್ಕೊಂಡು ನೋಡಿ. ನೀವೇ ನೋಡಿ, ಬನ್ನಿ. ನಮ್ಮ ರೈತರು ಏನೆಲ್ಲ ಒಂದು ಊರು ಯಾವ ಥರ ಐತೆ ಒಂದು ಟ್ರಿಪ್ ನೋಡೋಣ. ಗುಳಿಕೊಪ್ಪಲು ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಯಾಕೆಂದರೆ ನಿಮ್ಮ ಜೊತೆ ನಾವು ಮಾತಾಡ್ತಿದ್ದೀವಿ. ಬನ್ನಿ ನೋಡಿ. ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಕಲ್ಲಿನ ಮನೆ ಸೆಡ್ಡು ನೋಡಿ. ಮನೆ ಮುಂದ್ಗಡೆ ಎಮ್ಮೆಗಳು ಕಟ್ಟಾಕಿರೋದು ರಾಸುಗಳ. ಅದೇ ಥರ ಮನೆ ಪಕ್ಕ ಪರಂಗಿ ಗಿಡ ನೆಟ್ಟಿದ್ದಾರೆ, ಹಣ್ಣು ಗಿಡಗಳ. ತುಂಬ ಸಖತ್ತಾಗೈತೆ. ಒಂದು 2 ಸೈಕಲ್ ಐತೆ. ನೇಗ್ಲು ನೊಗ ಎಲ್ಲನೂ ಈಚೆ ಕಡೆ ಮಡಗಿದ್ದಾರೆ ನಮ್ಮ ರೈತರು. ನಿಜವಾಗ್ಲೂ ತುಂಬ ಸಖತ್ತಾಗೈತೆ. ಮನೆ ಅಂತೂ ಅದ್ಭುತವಾಗೈತೆ. ಈ ಮನೆ ಕಟ್ಟಿರುವಂಥ ನಮ್ಮ ತಾತ ಮುತ್ತಾತಿರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ನಮ್ಮ ತಾತ ಮುತ್ತಾತಿರು ತುಂಬ ಕಷ್ಟಪಟ್ಟು ಈ ಥರ ಮನೆಗಳು ಕಟ್ಟಿರೋದು, ಕಲ್ಲು ಮನೆಗಳ. ನಿಮ್ಮ ಈ ಥರ ಕಲ್ಲು ಮನೆಗಳು ನೋಡಬೇಕು ಅಂದರೆ ಗುಳಿಕೊಪ್ಪಲು ಗ್ರಾಮ ಈ ಕಡೆ ನಾಗಮಂಗ್ಲೂರು ಸೈಡ್ ಬಂದರೆ ಈ ಥರ ಕಲ್ಲು ಮನೆಗಳು ಸಿಗ್ತವೆಲ್ಲ. ಬನ್ನಿ ಒಂದು ಟ್ರಿಪ್ಪು ನೋಡಿ. ಹಳ್ಳಿಗಳು ತುಂಬ ಸಖತ್ತಾಗೈತೆ, ಒಂದಕ್ಕಿಂತ ಒಂದು ಸಖತ್ತಾಗೈತೆ. ಅದೇ ಥರ ನಮ್ಮ ರೈತರು ಮನೆ ಮುಂದ್ಗಡೆ ಹಸುಗಳು ಕಟ್ಟಾಕಿದ್ದಾರೆ ನೋಡಿ ಯಾವ ಥರ ಐತೆ ಅಂತ. ನಮ್ಮ ರೈತರು ಬರ್ತಾಯಿದ್ದಾರೆ. ಅಲ್ಲೊಬ್ಬರು ನಮ್ಮ ರೈತ ಮಹಿಳೆಯರು ನಿಂತಾರೆ ನೋಡಿ. ಗುಳಿಕೊಪ್ಪಲು ಗ್ರಾಮದ ನಮ್ಮ ರೈತರು ಹಸು ಕೂಡ ಸಾಕಿದ್ದಾರೆ. ಮನೆ ಹತ್ರ ಆಡು ಕುರಿ ಸಾಕಿದ್ದಾರೆ. ಸೀಟು ಮನೆ, ಮಂಗಳೂರಂಚು ಸೀಟು ಮನೆ. ಮನೆ ಮುಂದ್ಗಡೆ ತೆಂಗಿನ ಮರಗಳು ಕೂಡ ನೆಟ್ಟಿದ್ದಾರೆ. ಹಾಲಿನ ಡೈರಿ, ಇಲ್ಲೂ ಒಂದು ಹಾಲಿನ ಡೈರಿ ಐತೆ ನೋಡಿ. ಸ್ಕೂಲ್ ಮನೆ ನೋಡಿ. ಸರ್ಕಾರಿ ಪ್ರಾಥಮಿಕ ಶಾಲೆ. ನಮ್ಮ ರೈತರು ಮಕ್ಕಳು ಹಿಂದೆ ನಮ್ಮ ರೈತರು ನಮ್ಮ ತಾತ ಮುತ್ತಾತಿರು ಓದ್ತಿದ್ದಂಥ ಶಾಲೆ. ಅವ್ರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದೋದು ನೋಡಿ ಯಾವ ಥರ ಐತೆ ಅಂತ. ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಶಾಲೆ ನೋಡಿ. ಅದೇ ಥರ ಸರ್ಕಾರಿ ಶಾಲೆಯ ಕಾಂಪೌಂಡ್ ಒಳಗಡೆ ದೇವಸ್ಥಾನ ಕೂಡ ಐತೆ, ಮಾರಮ್ಮನ ದೇವಸ್ಥಾನ ನೋಡಿ. ಸರ್ಕಾರಿ ಶಾಲೆ ತುಂಬ ಸಖತ್ತಾಗೈತೆ. ಚಿಕ್ಕದಾಗಿದ್ರೂ ಚೊಕ್ಕುವಾಗ ತುಂಬ ಸಖತ್ತಾಗಿ ಕಾಣ್ತೈತೆ. ನಿಜವಾಗ್ಲೂ ಅಂದವಾಗೈತೆ. ಮಂಗಳೂರಂಚಿಂದ ಕೂಡಿರುವಂಥ ಶಾಲೆ ಇದು ನೋಡಿ. ಅಲ್ಲಿ ಇರುವಂಥ ಡ್ರಾಯಿಂಗು, ನೇಚರ್ ಆಗ್ಬೋದು, ಪ್ರಾಣಿಗಳು ಆಗ್ಬೋದು ನೋಡಿ. ತುಂಬ ಸಖತ್ತಾಗಿ ಬರ್ತಿದ್ದಾರೆ ನಮ್ಮ ಕಲಾವಿದರು.
ಇಲ್ಲಿ ನೋಡಿ ಶಾಲೆ ಈ ಸ್ಕೂಲ್ಗೆ ಬಂದಾರ ನಮ್ಮ ರೈತರ ಮಗಳು ಸ್ಕೂಲಿಗೆ ಬಂದಾರ ನೋಡಿ, ಒಂದು ಬಾಟ್ಲಿ ಹಿಡ್ಕೊಂಡು ಏನು ನೋಡಿ ಇವಾಗ ಓಪನ್ ಆಯ್ತೈತೆ ಸರ್ಕಾರಿ ಶಾಲೆ ಗೇಟು. ಒಂದು ಟ್ರಿಪ್ ನೋಡೋಣ ಯಾವ ಥರ ಐತೆ ಅಂತ. ಒಳಗಡೆ ರೂಮ್ಗಳು ಏನಾರು ಚೆನ್ನಾಗಿದ್ದಾವ ಇಲ್ಲ ಎಲ್ಲ ಬಿದ್ದೋಗಿಬಿಟ್ಟಿದ್ದಾವೆ ಹೆಂಗೆ ಅಂತ ನೋಡಿ. ಸರ್ಕಾರಿ ಶಾಲೆ ಮುಂದ್ಗಡೆ ಹುಲ್ಲೆಲ್ಲ ಬೆಳ್ಕೊಂಡು ನಿಂತೈತೆ, ಪಾರೆ ಆಗ್ಬಿಟ್ಟೈತೆ ನೋಡಿ. ನೀವೇ ನೋಡಿ, ಕಣ್ಣಿಂದ ನೋಡಿ ಏನೆಲ್ಲ ಒಂದು ಹುಲ್ಲು ಬೆಳ್ಕೊಂಡೈತೆ. ಸರ್ಕಾರಿ ಶಾಲೆ ಬಿದ್ದೋಗ್ಬಿಟ್ಟೈತೆ ಯಾಕಂದ್ರಿ ನೋಡ್ರಿ, ಅಂಚೆಲ್ಲ ಮುರಿದೋಗೈತೆ, ಅಲ್ಲೆಲ್ಲ ಮುರಿದೋಗೈತೆ. ಮಳೆ ನೀರು ಬಂದರೆ ರೂಮ್ ಒಳಗಡೆ ಎಲ್ಲ ತುಂಬ್ಕತ್ತದ ನೀರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಗಳು ಒಂದೂ ರಿಪೇರಿ ಮಾಡಿಸ್ಲಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಯಾರೆ, ಈ ಸರ್ಕಾರಿ ಶಾಲೆಗಳ ರೆಡಿ ಮಾಡಿಸಾರೋ ರೆಡಿ ಮಾಡಿಸೋದಿಲ್ವ ನೋಡೇ ಬಿಡೋಣ ನಾವು. ಬನ್ನಿ ಒಂದು ಟ್ರಿಪ್ಪು. ನಮಗೆ ನಂಬಿಕೆ ಐತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮ್ಯಾಗೆ, ಮುಖ್ಯಮಂತ್ರಿ ಮ್ಯಾಗೆ ನಂಬಿಕೆ ಐತೆ, ರೆಡಿ ಮಾಡಿಸ್ತಾರೆ ಅಂತ. ಬನ್ನಿ ಒಂದು ಟ್ರಿಪ್ಪು ನೋಡಿ. ಕಿಟಕಿಗಳೆಲ್ಲ ಮುರಿದೋಗೈತೆ ಶಾಲೆಯಲ್ಲಿ. ನೋಡ್ರಿ ನೀವೇ, ಕಿಟಕಿಗಳೆಲ್ಲ ಮುರಿದೋಗೈತೆ, ಕಿಟಕಿ ಎಲ್ಲ ಹೋಗ್ಬಿಟ್ಟೈತೆ. ಮೇಲ್ಗಡೆ ತೂತ್ಗಳು ಕಾಣ್ತಾ ಇದ್ದಾವೆ ನೋಡಿ ಅಂಚಲ್ಲಿ. ಮಳೆ ಊದ್ರೆ ನೀರು ತುಂಬ್ಕತ್ತೆ ಸರ್ಕಾರಿ ಶಾಲೆ ಒಳಕ್ಕೆ. ಕರೆಕ್ಟಾಗಿ ಒಂದು ವ್ಯವಸ್ಥೆ ಇಲ್ಲ ನೋಡಿ, ಎಲ್ಲ ಕಿತ್ತೋಗ್ಬಿಟ್ಟೈತೆ ನೆಲ ನೋಡಿ, ಗಾರೆನೆಲ್ಲ ಕಿತ್ತೋಗ್ಬಿಟ್ಟೈತೆ. ಸರ್ಕಾರಿ ಶಾಲೆ ಇದು, ಗುಳಿಕೊಪ್ಲು ಗ್ರಾಮಕ್ಕೆ ಸೇರಿರುವಂಥ ಸರ್ಕಾರಿ ಶಾಲೆ ಇದು ನೋಡಿ. ಮಳೆ ಊದ್ರೆ ಅಂಚಿನ ಕಿಂಡಿಗಳಲ್ಲಿ ನೀರು ಬರ್ತದೆ ನೋಡಿ. ಎಲ್ಲ ನೀರು ಬಂದೈತೆ ನೋಡಿ, ತೋರಿಸ್ತೀನಿ ನೋಡಿ. ಎಲ್ಲ ಹರ್ಕ ಬಂದೈತೆ ನೀರು ಮೇಲ್ಗಡೆಯಿಂದ, ಗೋಡೆ ಮೇಲ್ಗಡೆಯಿಂದ. ನೋಡಿ ಇಲ್ಲೇ ನೋಡಿ ನೀರು ತುಂಬೈತೆ ನೋಡಿ, ನೀರು ತುಂಬೈತೆ ಸರ್ಕಾರಿ ಶಾಲೆ ಯಾವ ಥರ ಆಗೈತೆ ನೋಡಿ. ಇಲ್ಲಿ ನೋಡಿ, ಇದು ರೂಮು ನೋಡಿ ಎಲ್ಲ ಡ್ಯಾಮೇಜ್ ಆಗೈತೆ. ಎಲ್ಲ ಹಂಚೆಲ್ಲ ಬಿದ್ದು ಒಡೆದು ನೋಡಿ, ಹಂಚೆಲ್ಲ ಬಿದ್ದು ಒಡೆದೋಗವೆ ಎಲ್ಲ ಪ್ರತಿಯೊಂದೂ ನೋಡಿ. ಆಕಾಶನೇ ಕಾಣ್ತೈತೆ. ಈ ಥರ ಆದರೆ ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರ ಮಕ್ಕಳು ಯಾವ ಥರ ಓದ್ತಾರೆ? ನೀವೇ ಯೋಚನೆ ಮಾಡಿ. ಸರ್ಕಾರದವರು ಸಿದ್ದರಾಮಯ್ಯ ಇದ್ದಾಗ ಏನು ಮಾಡಿಸ್ಲಿಲ್ಲ, ಎಲ್ಲ ಮುಸ್ಲಿಮ್ಸು ಅಂತ ಹೋದ್ರು ಅವರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಾರ ಈ ಸರ್ಕಾರಿ ಶಾಲೆಗಳ ಇಲ್ಲ ರೆಡಿ ಮಾಡಿಸೋದಿಲ್ವೋ ನೀವೇ ಹೇಳ್ಬಿಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ನೋಡಿ ಎಲ್ಲ ನೋಡಿ ಹೆಂಗೆ ಬಿದ್ದಾವೆ, ಕಸ ಬಿದ್ದಂಗೆ ಬಿದ್ದಾವೆ ಪ್ರತಿಯೊಂದೂ ನೋಡಿ. ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಮಕ್ಕಳು ಓದಕ್ಕೆ ಬಂದಾರೆ, ಆದ್ರೂ ಇಂಥ ಗಲೀಜಲ್ಲಿ ಕುತ್ಕೊಂಡು ಓದ್ತಾವ್ರೆ ಅಂದರೆ ತುಂಬ ಗ್ರೇಟು ನಿಜಕ್ಕೂ. ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಮಕ್ಕಳಿಗೆ ನಿಜಕ್ಕೂ ನೋಡಿ. ಎಷ್ಟು ಸೀಟ್ ಇದ್ದಾರೆ ಅಪ್ಪ ಇಲ್ಲಿ? 3 ಸೀಟು ಓದ್ತಾರ್ದು. ಅದು ಒಬ್ರಿಗೆ ಆಗಲಿ ಅವ್ರು ಒಬ್ಬರೇ ಓದಲಿ, ನೀಟಾಗೆ ರೆಡಿ ಮಾಡಿಸ್ಬೇಕು ಸರ್ಕಾರಿ ಶಾಲೆಗಳ ಬಂದು. ದಯವಿಟ್ಟು ಬನ್ನಿ, ಸರ್ಕಾರಿ ಶಾಲೆಗಳ ರೆಡಿ ಮಾಡಿಸಿ ನೋಡಿ. ಯಾವ ಥರ ಎಲ್ಲ ತಿತ್ತೋಗಿ ನಿಂತೋಯ್ತೆ ನಿಜಕ್ಕೂ. ನಮಗೆ ಬೇಜಾರಾಯ್ತು ಯಾಕಂದರೆ ನಿಜಕ್ಕೂ ನಮಗೆ ಕಣ್ಣೀರು ಬರ್ತೈತೆ. ನಮ್ಮ ಶಾಲೆ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ನೋಡಿ. ಬಾಯ್, ಟಾಟಾ ಪಪ್ಪು. ನೋಡಿದ್ರಿ ಅಲ್ಲ ಯಾವ ಥರ ಆಗೈತೆ ಅಂತ ಸರ್ಕಾರಿ ಶಾಲೆ. ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ಎತ್ತಿನ ಗಾಡಿ ಕಟ್ಕೊಂಡು ಬರ್ತಿದ್ದಾರೆ ನೋಡಿ. ನಮ್ಮ ಗುಳಿಕೊಪ್ಲು ಗ್ರಾಮದ ನಮ್ಮ ರೈತರು ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ನೋಡಿದ್ರಿ ಅಲ್ಲ ಸರ್ಕಾರಿ ಶಾಲೆ ಯಾವ ಥರ ಆಗೈತೆ ಅಂತ. ಎಲ್ಲ ಮಳೆ ನೀರು ಬಂದರೂ ಮಳೆ ಊದ್ರೂ ಎಲ್ಲ ತುಂಬ್ಕೊತವೆ, ರೂಮ್ಗಳೆಲ್ಲ ಎಲ್ಲ ತಿತ್ತೋಗೈತೆ ನೋಡಿ. ಅದೇ ಥರ ಅರಳಿಕಟ್ಟೆ ನೋಡಿ, ತುಂಬ ಸಖತ್ತಾಗೈತೆ. ಊರ ಮಧ್ಯದಲ್ಲಿ ಅರಳಿಕಟ್ಟೆ, ಮಾರಮ್ಮನ ದೇವಸ್ಥಾನ ನೋಡಿ, ತುಂಬ ಸಖತ್ತಾಗೈತೆ ನಿಜಕ್ಕೂ. ಇಲ್ಲಿರುವಂಥ ಅರಳಿಕಟ್ಟೆ ಸುತ್ತಮುತ್ತ ಇರುವಂಥ ಮನೆಗಳು ಅಂತೂ ಅದ್ಭುತವಾಗೈತೆ. ಕಲ್ಲು ಮನೆಗಳು ಇವೆಲ್ಲ. ಕುಡಿ ನೀರಿನ ವ್ಯವಸ್ಥೆ ಕರೆಕ್ಟಾಗಿಲ್ಲ, ಮೋರಿಗಳು ಕರೆಕ್ಟಾಗಿಲ್ಲ, ರೋಡ್ಗಳು ಕರೆಕ್ಟಾಗಿಲ್ಲ ನೋಡಿ. ರೋಡೆಲ್ಲ ತಿತ್ತೋಗೈತೆ ನೋಡಿ, ನೀವೇ ನೋಡಿ ಯಾವ ಥರ ತಿತ್ತೋಗೈತೆ. ಇನ್ನೂ ರೆಡಿ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಯಾವ ಸೀಮೆ ರಾಜಕಾರಣಿಗಳು ರಾಜಕೀಯ ಮಾಡ್ತೀರಾ? ನೋಡಿ ಯಾವ ಥರ ಐತೆ ಅಂತ. ಮನೆ ಮುಂದ್ಗಡೆ ಕಂಬಗಳು ಪಡ್ಸಾಲೆ ಅದ್ಭುತವಾಗೈತೆ. ಇದು ದೇವಸ್ಥಾನ, ಹಳೆ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಇರ್ಬೇಕು ಮೋಸ್ಟ್ಲಿ. ಇದು ಹೊಸ ಕಟ್ಟೆ ಹಾಕಿದ್ದಾರೆ ನೋಡಿ. ಮಾರಮ್ಮನ ದೇವಸ್ಥಾನ ತುಂಬ ಸಖತ್ತಾಗೈತೆ, ಹಳೆ ದೇವಸ್ಥಾನ. ತಾಯಿ ದೇವಿ ಕುಂತಳೆ ನೋಡಿ ಗುಡಿ ಒಳಗಡೆ ನೋಡಿ. ಗರುಡಗಂಬ, ಮಾರಮ್ಮನ ದೇವಸ್ಥಾನ.
ಎತ್ತಿನ ಗಾಡಿಗಳು ನೋಡಿ. ತೊಟ್ಟಿ ತಾಳಮ್ಮ ದೇವಸ್ಥಾನ ಇದು, ತುಂಬ ಸಖತ್ತಾಗೈತೆ. ಈ ಹೆಸರು ನಾನು ಎಲ್ಲೂ ಕೇಳಲಿಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೇಳಲಿಲ್ಲ. ಈ ಕೇಳಕ್ಕೆ ಹೋಗೋದು ತೊಟ್ಟಿ ತಾಳಮ್ಮ ಅಂತ. ಒಳ್ಳೆ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ ತುಂಬ ಒಳ್ಳೇದಾಗುತ್ತಂತೆ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ ದೇವಸ್ಥಾನ ಅಂತೂ. ತೊಟ್ಟಿ ತಾಳಮ್ಮ ಅಂತ ದೇವ್ರ ಹೆಸರು, ಹೆಣ್ಣು ದೇವರು. ಆ ಕಡೆ ಈ ಕಡೆ ಇಬ್ಬರು ಅಕ್ಕ ತಂಗಿರು ನಿಂತಾರೆ ನೋಡಿ. ತೊಟ್ಟಿ ತಾಳಮ್ಮ ಫೇಮಸ್ಸು ಈ ದೇವರು ಗುಳಿಕೊಪ್ಪದಲ್ಲಿ ಗ್ರಾಮದಲ್ಲಿ ನೋಡಿ. ಅದೇ ಥರ ಹಳ್ಳಿ ಕಟ್ಟೆ ಸುತ್ತ ಹಸಗಳು ಕಟ್ಟಿದ್ದಾರೆ. ಎತ್ತಿನ ಗಾಡಿ, ಹಳ್ಳಿ ಕರ್ದನ್ಗಳು ತುಂಬ ಸಖತ್ತಾಗೈತೆ. ಮನೆ ಅಂತೂ ಅದ್ಭುತವಾಗೈತೆ. ಮನೆ ಅಂತೂ ಸಖತ್ತಾಗೈತೆ. ಆ ಮನೆಯೂ ಸಖತ್ತಾಗೈತೆ ನೋಡಿ. ಮುಂದೆಗಡೆ ಪಡಸಾಲೆ ಸುತ್ತ ಕಂಬಗಳು. ನಮ್ಮ ರೈತ ಮಹಿಳೆಯರೊಬ್ಬರು ಎಲ್ಲನೂ ತೊಳಿತಿದ್ದಾರೆ ನೀಟಾಗಿ ಪಡಸಾಲೆಯ ನೀರು ಹಾಕೊಂಡು. ಮಂಗಳೂರಂಚು ಮನೆ ಅದ್ಭುತವಾಗೈತೆ. ಬನ್ನಿ ನೋಡೋಣ ನೋಡಿ. ಈ ಬೀದಿಲಂತೂ ಮೋರಿ ವ್ಯವಸ್ಥೆನೂ ಇಲ್ಲ, ಎಲ್ಲ ಮೋರಿ ಕಿತ್ತೋಗದೆ, ರೋಡು ಎಲ್ಲ ಕಿತ್ತೋಗದೆ. ದಯವಿಟ್ಟು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಈ ಗ್ರಾಮ ಗುಳಿಕೊಪ್ಪಲು ಗ್ರಾಮ ಬಂದು ವ್ಯವಸ್ಥೆ ಮಾಡಬೇಕು. ರೋಡಿನ ವ್ಯವಸ್ಥೆ, ಮೋರಿ ವ್ಯವಸ್ಥೆ ಎಲ್ಲನೂ. ಇಲ್ಲಿರುವಂಥ ಗ್ರಾಮದವ್ರು ಯಾರೂ ಎಚ್ಚರಿಕೆ ತಗೋತಾ ಇಲ್ಲ ನೋಡಿ. ಅದ್ಭುತ. ಮನೆ ಮುಂದ್ಗಡೆ ಹಸ, ಎಮ್ಮೆ, ಆಡು, ಕುರಿ ಪ್ರತಿಯೊಂದು ಸಾಕಾರ ನೋಡಿ. ಅದ್ಭುತವಾಗೈತೆ. ನಮ್ಮ ಕಲಾವಿದರು ಅದ್ಭುತ ಬರಬೇಕು ಈ ಊರಿಗೆ. ಲ್ಯಾಂಡ್ಸ್ಕೇಪ್, ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಒಳ್ಳೆ ಡ್ರಾಯಿಂಗ್ ಬರೀಬೋದು ನಮ್ಮ ಕಲಾವಿದರು ಬಂದರೆ ನೋಡಿ. ಅದ್ಭುತವಾಗೈತೆ ಊರಂತೂ. ನೋಡಿದ್ರೆ ಫ್ರೆಂಡ್ ಯಾವ ಥರ ಊರು ಐತೆ ಅಂತ. ನೋಡೋಣ, ಇನ್ನೂ ಒಳಗೆ ಹೋಗೋಣ, ಇನ್ನೂ ಯಾವ ಥರ ಮನೆಗಳು ಐತೆ ಅಂತ ನೋಡೋಣ. ಟ್ರಿಪ್ಪು ಬನ್ನಿ. ನೋಡಿ, ಓಟ್ ಹಾಕಿಸ್ಕೊಂಡಾರಂತೆ, ರೋಡ್ ಮಾತ್ರ ಮಾಡಿಸ್ಕೊಡಿದ್ರು ಅಂತ ನೋಡಿ. ನೀವೇ ನೋಡಿ ನೋಡಿ, ಮೋರಿ ಪಕ್ಕ ಎಲ್ಲ ಗಲೀಜಾಗಿ ಬೆಳಕ ಕುಂತ ಬುಡ ಗೆಂಡಗಳು. ಇವನ್ ಕ್ಲೀನ್ ಮಾಡೋಕೆ ನೀಟಾಗಿ ಸ್ವಚ್ಛತೆ ಮಾಡೋಕಾಯ್ತಾ ಇಲ್ಲ. ಹಾಂ ನೋಡಿ ನೋಡಿ, ನಮ್ಮ ರೈತರು ದನ ಹಿಡ್ಕೊಂಡು ಎಲ್ಲೋ ಗದ್ದೆ ಹತ್ರ ಹೋಗ್ತಿದ್ದಾರೆ ಗಾಡಿ ಕಟ್ಕೊಂಡು. ಇವಾಗ ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ. ಹಳ್ಳಿ ಕಾರ್ದನ್ಗಳು. ಅಲ್ಲೊಬ್ರು ನಮ್ಮ ರೈತರು ಹುಲ್ ಕುಯ್ಕೊಂಡು ಬರ್ತಾಯಿದ್ದಾರೆ, ಹೆಗ್ಲ ಮ್ಯಾಗ ಮಡಿಕೊಂಡು ಒತ್ಕೊಂಡು. ಕರೀಂ ಮಾಯಣ್ಣ ಕೊಪ್ಪಲು ಅಂತ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಗ್ರಾಮ ಇದು ನೋಡಿ. ತುಂಬ ಸಗದಾಗೈತೆ. ಆ ಕಡೆ ಕಾಣಿಸ್ತೈತಲ್ಲ ಅದೆಲ್ಲ ಗುಳಿಕೊಪ್ಪಲು. ಅಕ್ಕಪಕ್ಕದಲ್ಲೇ ಐತೆ 2 ಊರು ಒಂದೇ ನೋಡಿ. ಕರೀಮಾಯಣ್ಣ ಕೊಪ್ಪಲಲ್ಲಿ ರೋಡೆಲ್ಲ ಕಿತ್ತೋಗೈತೆ. ಮೋರಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಾಂ ನೋಡಿ, ಎಲ್ಲ ರೋಡೆಲ್ಲ ಏನು ಗುಂಡಿ ಬಿದ್ದೈತೆ ನೋಡಿ. ನೀವೇ ನೋಡಿ ಹೆಂಗೆ ಗುಂಡಿ ಬಿದ್ದೈತೆ ಅಂತ. ಓಟ್ ಕೇಳಕ್ಕೆ ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ರೋಡ್ ಅಂತೂ ಮಾಡಿಸ್ತಾ ಇಲ್ವಂತ ಯಾರು ನೋಡಿ. ನೀವೇ ನೋಡಿ. ಆಮೇಲೆ ನೋಡಿದ್ರೆ ಸರ್ಕಾರಿ ಶಾಲೆ ಯಾವ ಥರ ಆಗೈತೆ ಅಂತ ಕರೀಮಾಯಣ್ಣ ಕೊಪ್ಪಲಲ್ಲಿ, ಗುಳಿಕೊಪ್ಪಲಲ್ಲಿ. ಯಾವ ಥರ ಆಗೈತೆ ಅಂತ ನೀವೇ ನೋಡಿದ್ರೆ ಇಲ್ಲ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಕಾಣಿಸೋದು ಕರೀಮಾಯಣ್ಣ ಕೊಪ್ಪಲು ಗ್ರಾಮ, ನಮ್ಮ ರೈತರ ಊರು. ಈ ಕಡೆ ಕಾಣಿಸ್ತಾ ಇರೋದು ಗುಳಿಕೊಪ್ಪಲು ಗ್ರಾಮ, ನಮ್ಮ ರೈತರ ಊರು ನೋಡಿ. ಗುಳಿಕೊಪ್ಪಲು ಗ್ರಾಮದ ಇಲ್ಲೇ ನೋಡಿ, ಕುಡಿ ನೀರು ವ್ಯವಸ್ಥೆ ಹತ್ರ ಮೋರಿ ಕರೆಕ್ಟಾಗಿಲ್ಲ. ಮೋರಿ ಎಲ್ಲ ನೀರು ತುಂಬ್ಕಕ್ಕೆ ಕುಂತೈತೆ, ಗಬ್ಬು ನಾತ ಹೊಳಿತಾ ಕುಂತೈತೆ ಮೋರಿ ಗಲೀಜು ನೋಡಿ. ಒಂದು ರೋಡ್ಗೆ ಒಂದು ತಾರಿಲ್ಲ ಕರೆಕ್ಟಾಗೆ. ರೋಡ್ಗೆ ತಾರಿಲ್ಲ ನೋಡಿ. ಅಲ್ಲಿ ಮಣ್ಣು ಕೈಯಂಚು ಮನೆ, ಮಣ್ಣು ಇತ್ರ ಮನೆ, ಯಾವುದೋ ಕಲ್ಲೂನ್ ಮನೆ. ತುಂಬ ಸಖತ್ತಾಗೈತೆ, ಅದ್ಭುತವಾಗೈತೆ. ಬರಬೇಕು ಇಂಥ ಊರಿಗೆ, ಬನ್ನಿ ಒಂಟ್ರಿಪ್ಪು. ಅದ್ಭುತವಾಗೈತೆ ಊರಂತೂ, ಸಖತ್ತಾಗೈತೆ. ಬನ್ನಿ ನೋಡಿ. ಕಲ್ಲು ಮನೆ, ಅವತ್ತಿನ ಕಾಲದಲ್ಲಿ ತಾತ ಮುತ್ತಾತಿರು ಕಟ್ಟಿರುವಂಥ ಮನೆ. ಇನ್ನೊಂದು 5 ವರ್ಷ 10 ವರ್ಷ ಹೋದ್ರೆ ಚಿತ್ತಾಕ್ಬಿಡ್ತಾರೆ ಇಂಥ ಮನೆಗಳೆಲ್ಲ. ನೋಡೋಕ್ಕಾಗಲ್ಲ ನೀವು ನೋಡಿ. ಮನೆ ಮುಂದ್ಗಡೆ ಕಂಬ ಯಾವ ಥರ ಐತೆ ನೋಡಿ. ಮನೆ ಮುಂದ್ಗಡೆ ಹೂವಿನ ಗಿಡಗಳು. ನಮ್ಮ ರೈತರು ಬರ್ತಾಯಿದ್ದಾರೆ ನೋಡಿ. ಮನೆ ಪಕ್ಕ ಹಸ, ಎಮ್ಮೆ, ಆಡು, ಕುರಿ ಪ್ರತಿಯೊಂದು ಸಾಕಾರ ನಮ್ಮ ರೈತರು. ಗುಳಿಕೊಪ್ಪಲು ಗ್ರಾಮದ ನಮ್ಮ ರೈತರು ನೋಡಿ. ನೋಡಿ ಅದ್ಭುತವಾಗೈತೆ ನಿಜಕ್ಕೂ. ನೋಡಿರಲಿಲ್ಲ ನೋಡಿ. ಮೋರಿಲೆಲ್ಲ ಬರೀ ಮೋರಿ ವ್ಯವಸ್ಥೆ ಕರೆಕ್ಟಾಗಿಲ್ಲ ಈ ಊರಲ್ಲಿ.
ನೋಡಿ ನೀವೇ ನೋಡಿ, ಮೋರಿ ಗಬ್ಬು ನಾತ ಹೊಡಿತಾ ಕುಂತೈತೆ ನೋಡಿ, ಯಾವ ಥರ ತುಂಬ್ಕೊಂಡಿರ್ತೈತೆ ನೋಡ್ರಿ. ಹಾಂ, ನೀರಿನ ಟ್ಯಾಂಕಿ ಹತ್ರ ಯಾವ ಥರ ಐತೆ ನೋಡಿ. ನೋಡಿ ಅಲ್ಲೊಬ್ರು ನಮ್ಮ ರೈತರು ಗಾಡಿ ಇಟ್ಕೊಂಡು ಬರ್ತಿದ್ದಾರೆ, ಗುಳಿಕೊಪ್ಲು ಗ್ರಾಮದ ರೈತರು. ನಮ್ಮ ರೈತರು ಗದ್ದೆಗೆ ಹೋಗಿದ್ರು ಅನಿಸ್ತದಾಗ, ಇಲ್ಲ ಗದ್ದೆ ಮನೆಯಿಂದ ಗದ್ದೆಗೆ ಹೋಗ್ತಿದ್ದಾರೆ ಗಾಡಿ ಕಟ್ಕೊಂಡು. ನೋಡಿ 80 ವರ್ಷ ಆಗೈತೆ ಏಜು ನಮ್ಮ ರೈತರಿಗೆ. ಆದರೂ ಈ ಏಜಲ್ಲಿ ಗಾಡಿ ಕಟ್ಕೊಂಡು ಗದ್ದೆಗೆ ಹೋಯ್ತವ್ರೆ ಅಂದರೆ ತುಂಬ ಗ್ರೇಟು. ಅಣ್ಣ ನಿಮ್ಮ ಹೆಸರು? ಕೆಂಪೇಗೌಡರು. ನೋಡಿ ಯಾವ ಥರ ಗಾಡಿ ಕಟ್ಕೊಂಡು ಹೋಗ್ತಿದ್ದಾರೆ ಗದ್ದೆಗೆ, ಜಮೀನಿಗೆ. ಈ ಏಜಲ್ಲೂ ನೋಡಿ ಯಾವ ಥರ ಬಂದಿದ್ದಾರೆ ಅಂತ. ಇವತ್ತಿನ ಮಕ್ಕಳು ಗಾಡಿ ಕಟ್ಕೋಗು ಅಂದರೆ ಗಾಡಿ ಕಟ್ಕೋಗೋದಿಲ್ಲ, ಎಲ್ಲ ಹಳ್ಳಿ ಕರ್ದನ ಹಿಡ್ಕೊಂಡು ರೈಸ್ ಕೊಯ್ತಾರೆ, ರೈಸ್ ಹೊಡಿಕೆ ನೋಡಿ. ನೋಡಿ ಇದೊಂದು ರೋಡ್ ಮಾತ್ರ ಕಾಂಕ್ರೀಟ್ ರೋಡ್ ಹಾಕಾರ ಈ ಕಡೆ ಮೋರಿ ಮಣ್ಣಿಲ್ಲ. ನೀವೇ ನೋಡಿ. ನೋಡಿ ಇವರು ತುಂಬ ಏಜ್ ಆಗೈತೆ, 70 ವರ್ಷ 75 ವರ್ಷ ಆಗೈತೆ. ಆದ್ರೂ ಜೀವನಕ್ಕೋಸ್ಕರ ಮಾಡ್ಬೇಕಲ್ಲ, ಒಟ್ಟಪಾಡ್ಗೆ ಬಣ್ಣ ಹೊಡಿಕ್ ಬಂದಾರೆ, ಪೇಂಟ್ ಮಾಡೋಕೆ. ಗೌಡಗೆರೆಯರು, ಕೆ ಗೌಡಗೆರೆಯರು. ನೋಡಿ ನೋಡಿ ನಮ್ಮ ರೈತ ಮಹಿಳೆಯರು ಗಾಡಿ ಕಟ್ಕೊಂಡು ಅವರು ಎಲ್ಲರೂ ಮೇವು ತಗೊಂಡು ಹೋಯ್ತಾ ಇದ್ದಾರೆ ನಿಜಕ್ಕೂ ಗದ್ದೆಗೆ. ನೋಡಿ ಇವತ್ತಿನ ಮಕ್ಕಳು ಯಾವುದೇ ಕಾರಣಕ್ಕೂ ಗೇಯಲ್ಲ. ಯಾರೋ ಬುದ್ಧಿ ಹೇಳ್ಕೊಂಡು ಪದ್ಯ ಹೇಳ್ಕೊಂಡು ಮಾಡಿರೋ ಮಾತ್ರ ಮಾಡ್ತಾರೆ ಅಷ್ಟೇ. ಇವತ್ತೆಲ್ಲ ದನ ಹಿಡ್ಕೊಂಡು ಒಂದೊಂದು ಕರ್ಗಳು ಹಿಡ್ಕೊಂಡು ಹೋಯ್ತಾರೆ, ಹಳ್ಳಿ ದನ ಹಿಡ್ಕೊಂಡು ರೈಸ್ ಹೊಡಿಕೆ. ಅಲ್ಲಿ ಹೋಗೋದು, ರೈಸ್ ಹೊಡಿದು, ಎಣ್ಣೆ ಪಣ್ಣ ಹೊಡ್ಕ ಕುತ್ಕೋದು, ಹಂಗೆ ಮಾಡೋದು ಎಲ್ರೂ. ಯಾರು ಒಳ್ಳೆ ಬುದ್ಧಿ ಕಲಿತಾ ಇಲ್ಲ ಇವತ್ತಿನ ಮಕ್ಳುಗಳು ನೋಡಿ. ನೋಡಿ ಮಧ್ಯದಲ್ಲಿ ಮಾತ್ರ ಸಿಮೆಂಟ್ ರೋಡ್ ಹಾಕಾರ, ಇಲ್ಲೂ ಮಾತ್ರ ಸಿಮೆಂಟ್ ರೋಡ್ ಇಲ್ಲ. ಇಲ್ಲೆಲ್ಲ ಇವ್ರಿಗೆ ಕಾಲು ಕೈಗಳು ಇಲ್ವಂತ ನಡೀಕೆ, ನಡೆದಾಡೋಕೆ. ನೋಡಿ ಮೋರಿಗಳು ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ. ಮನೆ ಮುಂದ್ಗಡೆ ನಮ್ಮ ರೈತರು ಆಡು ಕುರಿ ಎಲ್ಲ ಸಾಕಿದ್ದಾರೆ ನೋಡಿ, ತುಂಬ ಅದ್ಭುತವಾಗೈತೆ. ಮನೆ ಅಂತೂ ತುಂಬ ಸಖತ್ತಾಗೈತೆ. ಒಂದಕ್ಕಿಂತ ಒಂದು ಮನೆಗಳು ಇಲ್ಲಿ ತುಂಬ ಸಖತ್ತಾಗಿ ಕಾಣ್ತವೆ ಗುಳಿಕೊಪ್ಲು ಗ್ರಾಮದಲ್ಲಿ. ನೋಡಿ ನೋಡಿ ನೋಡಿದ್ರಿ ಇಲ್ಲ, ಎಲ್ಲ ರೋಡಲ್ಲಿ ಕಿತ್ತೋಗಿ ನಿಂತದ್ದು, ಗುಂಡಿ ಬಿದ್ದೈತೆ. ನೋಡಿ ಯಾವ ಥರ ಐತೆ ಅಂತ ನೋಡಿ, ತುಂಬ ಸಖತ್ತಾಗೈತೆ ನಿಜಗ್ಲೂ. ಎಲ್ಲ ಕಲ್ಲಲ್ಲಿ ಕಟ್ಟಿರುವಂಥ ಮನೆಗಳು ನಮ್ಮ ತಾತ ಮುತ್ತಾಗ್ತಿರು. ನೋಡಿ ಮನೆ ಮುಂದ್ಗಡೆ ಹಸುಗಳು, ಆಡು ಕುರಿಗಳು. ನೋಡಿ ಮಣ್ಣಿನ ಮನೆ ಇದು, ಗುಳಿಕೊಪ್ಲು ಗ್ರಾಮದ ಮಣ್ಣಿನ ಮನೆ. ಸಖತ್ತಾಗೈತೆ ಮನೆ ಅನಿಸ್ತು. ಇಂಥ ಮನೆಯ ಮುಂದೆ ಕಟ್ಟಕ್ಕೂ ಆಗೋದಿಲ್ಲ, ಹಿಂದೆ ಕಟ್ಟಕ್ಕೂ ಆಗೋದಿಲ್ಲ. ಯಾಕೆಂದರೆ ಹಿಂದೆ ಕಟ್ಟಿರ್ತಾರೆ, ಹಿಂದೆ ಕಟ್ಟಿರದೆ ಇವಾಗ ಬಂದಿರೋದು ಮುಂದೆ. ಇವನ್ನ ತಿತ್ತಾಕ್ಬಿಟ್ಟು ಇನ್ನು ತಾರಸಿ ಮನೆ ಕಟ್ಟಿಸ್ಕೊಬಿಡ್ತಾರೆ. ಈ ಥರ ಮನೆ ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ನೀವೆಲ್ಲ ಬಂದು ನೋಡಿ ಯಾವ ಥರ ಇದು ನೋಡ್ರಿ, ಯಾವ ಥರ ಐತೆ ಇಂಥ ಮನೆ. ಮನೆ ಅಂತೂ ತುಂಬ ಸಖತ್ತಾಗೈತೆ. ಕಲ್ಲೆಲ್ಲ ಕಟ್ಟಿರುವಂಥ ಮನೆ ಇದು ನೋಡಿ, ಕಲ್ಲು ಮಣ್ಣು ಏಳರಿಂದ ಕಟ್ಟಿರುವಂಥ ಮನೆ. ಮನೆ ಮೇಲ್ಗಡೆ ಬುಡ ಗೆಂಡೆ ಎಲ್ಲ ಬೆಳ್ಕೊಂಡಿದ್ದಾವೆ, ನೀಟಾಗಿ ನೋಡ್ಕೋಕ್ಕಾಗಿಲ್ಲ ಅದ. ನೋಡಿ ಯಾವ ಥರ ಐತೆ ಅಂತ ಮನೆ. ಮಂಗಳೂರು ಅಂಚು ಮನೆ, ತುಂಬ ಸಖತ್ತಾಗೈತೆ ಮನೆ ಅಂತೂ, ಅದ್ಭುತವಾಗೈತೆ. ನಮ್ಮ ರೈತರು ಬೇರೆ ಬರ್ತಾ ಇದ್ದಾರೆ ಚಡಿ ಇಟ್ಕೊಂಡು. ನೋಡಿ ನಮ್ಮ ರೈತರು ಇವರು, ಗುಳಿಕೊಪ್ಲು ಗ್ರಾಮದ ರೈತರು. ನೋಡಿ ಅಲ್ಲೊಬ್ರು ನಮ್ಮ ರೈತರು ಜೋಳ ಉಳಿಸ್ತಾ ಇದ್ದಾರೆ. ಇಲ್ಲೂ ನೋಡಿ ಎಲ್ಲ ರೋಡಲ್ಲಿ ಕಿತ್ತೋಗೈತೆ, ಗುಂಡಿ ಬಿದ್ದೈತೆ, ಮೋರಿ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಈ ಊರಲ್ಲೂ 5,000ದಿಂದ 10,000 ಜನ ಅವರೇ. ಒಂದು ಆಸ್ಪತ್ರೆ ಇಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಈ ಊರಲ್ಲಿ. ನೋಡಿ ನೀವೇ ನೋಡಿ ಯಾವ ಥರ ಐತೆ ಅಂತ ಊರು. ಮನೆ ಅಂತೂ ತುಂಬ ಸಖತ್ತಾಗೈತೆ, ಹಳೆ ಮನೆ, ಅದ್ಭುತವಾಗೈತೆ. ಮಂಗಳೂರು ಹಂಚು ಮನೆ, ಕೈ ಹಂಚು ಮನೆ, ತುಂಬ ಸಖತ್ತಾಗೈತೆ. ಅದೇ ಥರ ಮನೆ ಮುಂದ್ಗಡೆ ಹಸುಗಳು, ಎಮ್ಮೆ, ದನ, ಆಡು, ಕುರಿ, ಕೋಳಿ, ಕೊಕ್ಕೆ ಪ್ರತಿಯೊಂದು ಸಾಕಾರೆ ನಮ್ಮ ರೈತರು. ನೋಡಿ ನಮ್ಮ ರೈತರು ಇವಾಗ ತಾನೇ ಗದ್ದೆಗೆ ಹೋಗಿ ಮೇವು ತಗೊಂಡು ಬಂದಿದ್ದಾರೆ. ಮುಖ ತೊಳ್ಕೊಂಡು ಬಟ್ಟೆಲ್ಲಿ ಒರೆಸ್ಕೊತಿದ್ದಾರೆ, ಮುಖನ ವಾಶ್ ಮಾಡ್ಕೊತಿದ್ದಾರೆ. ನಿಜಕ್ಕೂ ಡಾಕ್ಟ್ರು ಅವರು, ಡೈರಿ ಡಾಕ್ಟ್ರು, ಪಶು ಡಾಕ್ಟ್ರು ಅವರು ನೋಡಿ ಚೆಕ್ ಮಾಡ್ತಾಯಿದ್ದಾರೆ ಹಸವ ಡಾಕ್ಟ್ರು.
ನೋಡಿ. ಅದೇ ಥರ ಈ ಕಡೆ ನೋಡಿ ಯಾವ ಥರ ಐತೆ ಅಂತ. ಮನೆ ಮುಂದ್ಗಡೆ ಕೊಂಡ್ಮಂದು ಮರಗಳು, ಮರ ಗಿಡಗಳು, ತೆಗು ಮರಗಳು, ಮನೆ ಪಕ್ಕ ಹಸಗಳು, ನಿಜಕ್ಕೂ ತುಂಬ ಸಕ್ಕತ್ತಾಗೈತೆ ಊರಂತೂ. ಬನ್ನಿ ಇಂಥ ಊರಿಗೆ ಬಂದ್ಬಿಟ್ಟು ನೋಡಿ ಒಂದು ಟ್ರಿಪ್ಪು, ಅದ್ಭುತವಾಗೈತೆ ಊರಂತೂ. ಬರಬೇಕು ದಯವಿಟ್ಟು ಬನ್ನಿ. ಕಲಾವಿದರು ಬಂದರೆ ಇಂಥ ಊರಲ್ಲಿ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಒಳ್ಳೆ ಪೇಂಟಿಂಗ್ಗಳು ಮಾಡ್ಬೋದು ಕಲಾವಿದರು. ಬನ್ನಿ ನೋಡೋಣ. ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ರೈತರಿಗೆ. ಎಲ್ಲ ಸಾಬ್ರು ಮುಸ್ಲಿಮ್ಸು ಅಂದ್ಕೊಂಡೆ ಹೋದ್ರು. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರೆ, ರೈತರಿಗೆ ಏನಾರು ಹೆಲ್ಪ್ ಮಾಡ್ಬೋದು ಮೋಸ್ಟ್ಲಿ ಅನಿಸ್ತದೆ. ನೋಡೋಣ, ಕಾದು ನೋಡೋಣ. ಇವರು ಮಾಡಿದ್ರು ಹೆಂಗೆ ಗೊತ್ತಾಯ್ತದೆ ನೋಡಿ. ನಮ್ಮ ರೈತರು ಇವರು. ಅಕ್ಕಪಕ್ಕ 2 ಗಂಟೆ ಆಗ್ಬಿಟ್ಟೈತೆ ಇದು. ಒಂದು ಗುಳಿ ಕೊಪ್ಪಲು, ಇನ್ನೊಂದು ಕರಿಮಣಿ ಕೊಪ್ಪಲು ಅಂದ್ಬಿಟ್ಟು ನೋಡಿ. ಯಾವುದೋ ರೆಕಾರ್ಡೆಲ್ಲ ಐತಲ್ಲ ಕರಿಮಣಿ ಅಂತ, ಅದೇ ಊರು ಅನಿಸ್ತದೆ ಮೋಸ್ಟ್ಲಿ. ನೋಡಿ ಅದ್ಭುತ ಆಗೈತೆ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದೇ ಕರಿಮಣಿ ಕೊಪ್ಪಲು ನೋಡಿ. ನಮ್ಮ ರೈತರು ಕಟ್ಟಿರುವಂಥ, ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಮನೆ ಇದು. ಕಲ್ಲಿನ ಮನೆ, ಮಂಗಳೂರು ಹಂಚು ಮನೆ. ಮುಂದ್ಗಡೆ ಗಾಡಿ ಕೂಡ ನಿಲ್ಸ್ಕೊಂಡಿದ್ದಾರೆ ಸೀಟ್ ಕೆಳಗಡೆ. ಅದೇ ಥರ ಕಂಬಗಳು, ಕಲ್ಲಿನ ಕಂಬಗಳು ಕೂಡ ನಿಲ್ಲಿಸಿದ್ದಾರೆ. ಮನೆ ಪಕ್ಕ ಹಸ, ಆಡು, ಕುರಿ, ಕೋಳಿ ಪ್ರತಿಯೊಂದು ಸಾಕಿದ್ದಾರೆ ನೋಡಿ. ಅದೇ ಥರ ಮೇವು ಕೂಡ ತಂದಿದ್ದಾರೆ ಹಸಿಗೆ ನಮ್ಮ ರೈತರು ಗದ್ದೆಗೋಗಿ, ಜಮೀನಿಗೋಗಿ ನೋಡಿ. ಅದೇ ಥರ ಈ ಕಡೆನೂ ನೋಡಿ, ಎತ್ತಿನ ಗಾಡಿ, ಮನೆ ಮುಂದ್ಗಡೆ ಸೀಟು, ಕಂಬಗಳು, ಹಸ ನೋಡಿ. ಹಸ ಕೂಡ ಸಾಕಿದ್ದಾರೆ ನಮ್ಮ ರೈತರು ನೋಡಿ. ಮೋರಿ ಅಂತೂ ಇಲ್ಲ, ರೋಡು ಎಲ್ಲ ಹಳ್ಳ ಕುಳ್ಳಿ ಬಿದ್ದೈತೆ ನೋಡಿ. ಒಂದು ಟ್ರಿಪ್ಪು ನೀವೇ ನಿಜಗ್ಲೂ ಎಲ್ಲ ಗುಂಡಿ ಬಿದ್ದೈತೆ. ಈ ತಾರೆ ಕಂಡಿಲ್ಲ ಇದು ನಿಜಗ್ಲೂ. ಮೋರಿ ವ್ಯವಸ್ಥೆ ಕರೆಕ್ಟಾಗಿಲ್ಲ ನೋಡಿ. ಮನೆಗೆ 2 ಬಾಗಿಲು, ತುಂಬ ಸಖತ್ತಾಗೈತೆ ಮನೆ ಅಂತೂ, ಅದ್ಭುತವಾಗೈತೆ ನೋಡಿ. ಒಂದು ಟ್ರಿಪ್ಪು ನೀವೇ ನೋಡ್ತಾ ಇದ್ದೀರಲ್ಲ ಕಣ್ಣಿಂದ ಯಾವ ಥರ ಐತೆ ಊರು ಅಂತ ನೋಡಿ. ಸರ್ಕಾರ ರೈಟ್ ಜಂಪ್ ಮಾಡ್ಬೋದು, ನಮ್ಮ ರೈತರು ಕೇಳಿದಲ್ಲಿ ತಪ್ಪಿರೋದು, ಕೇಳಿದ್ರು ತಪ್ಪ ಅದು. ನಮಗೂ ಜಂಪ್ ಮಾಡಿ ನಮಗೂ ನೋಡಿ. ನಮ್ಮ ರೈತರು ಅಲ್ಲೂ ನಿಂತಿದ್ದಾರೆ, ಒಬ್ಬರು ಬ್ಯಾಗ್ ನೇತ ಹಿಡ್ಕೊಂಡು ನೋಡಿ. ತಾತ ಮುತ್ತಾತಿರು ಕಟ್ಟಿರುವಂಥ ಮನೆ ಇದು. ಇವತ್ತಿನ ಸೊಸೆದಿರು ಮನೆ ಬೇಡ, ಚೆಂದಾಗಿಲ್ಲ, ತಿತ್ತಾಕ್ಬಿಟ್ಟು ತಾರಸಿ ಮನೆ ಹಾಕ್ಬಿಡುಮ ಅಂತಾರೆ. ದುಡ್ಡಿರೋರು ಕಡಿಸ್ಕೊತಾರೆ ತಾರಸಿಯ, ದುಡ್ಡು ಇಲ್ದದವ್ರು ಏನು ಮಾಡೋರು? ನೀವೇ ಯೋಚನೆ ಮಾಡಿ ನೋಡಿ ಯಾವ ಥರ ಐತೆ ಅಂತ. ಕಲ್ಲಲ್ಲಿ ಕಟ್ಟಿರುವಂಥ ಮನೆ. ಇವತ್ತು ಕಟ್ಟು ಅಂದರೆ ಕಟ್ಟಾರ ಇಂಥ ಮನೆಯ? ಕಟ್ಟೋಕ್ಕಾಗಲ್ಲ. 7 ನಿಮಿಷದಾಗ ಕೆಡಬಿಡ್ತಾರೆ ಇಂಥ ಮನೆಗಳ ನೋಡಿ. ಮನೆ ಮುಂದ್ಗಡೆ ಯಾವ ಥರ ಕಲ್ಲಲ್ಲಿರುವಂಥ ಕಂಬಗಳು ಇವೆಲ್ಲ ನೋಡಿ. ಚಪ್ಪಡಿ, ಕಲ್ಲಿನ ಚಪ್ಪಡಿಗಳು, ಕಂಬ ತುಂಬ ಸಗದಾಗೈತೆ ನೋಡಿ ಯಾವ ಥರ ಐತೆ ಅಂತ. ಅದೇ ಒಂದು ಮೂಟೆ 10-26 ಉಪ್ಪಿಗೆ ಸರ್ಕಾರ ಮಾಡಿರೋದು 2,000. 10-26 ಉಪ್ಪಿಗೆ ನಮ್ಮ ರೈತರು ತಗೋಗಿ ಹಾಕಿದ್ರೇನು ಆಗ್ತದ್ರೇನು ನಮ್ಮ ರೈತರು? ಅದೇ ಇವಾಗ ನಮ್ತವೆ ಒಂದು ಕ್ವಿಂಟಲ್ ಭತ್ತಕ್ಕೆ ತಗೊಂಡೋಯ್ತಾರಲ್ಲ ಸರ್ಕಾರದವ್ರು ಬಂದು. ಒಂದು ಕ್ವಿಂಟಲ್ ಭತ್ತ ಎಷ್ಟಪ್ಪ ನಮ್ತವೋ? 700 ರೂಪಾಯಿ, 800 ರೂಪಾಯಿ, 900 ರೂಪಾಯಿ ಅಂತ. ಅದೇ ನಿಮ್ತವು ಬಿತ್ತನೆ ಭತ್ತ ತಗೊಬರ್ಬೇಕಾದ್ರೆ 3 kg ಭತ್ತಕ್ಕೆ, ಜಯ ಭತ್ತಕ್ಕೆ 1,400 ರೂಪಾಯಿ ತಗೋತಿದ್ದೀರಿ. ನೀವು ಮಾತ್ರ ಜಂಪ್ ಮಾಡ್ಬೋದು ನಾವು ರೈತರು ರೈಟು ಜಂಪ್ ಮಾಡಿ ಅಂತ ಕೇಳಿದ್ರಲ್ಲಿ ಅದರಲ್ಲೇನು ತಪ್ಪಿದದು? ಕೇಳ್ತಾರೆ. ಒಂದು ಕ್ವಿಂಟಲು ಭತ್ತಕ್ಕೆ 5,000 ಮಾಡಿ, 1 ಟನ್ ಕಬ್ಬಿಗೆ 5,000 ಮಾಡಿ ನೀವು. ನಮ್ಮ ರೈತರು ಬದುಕ್ತಾರೆ. ನೋಡೋಣ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಸಾಬ್ರುಗಳಿಗೆ ಮಾಡ್ಕೊ ಹೋಯ್ತೀನಿ ಅಂದ, SCಗಳಿಗೆ ಮಾಡ್ತೀನಿ ಅಂದ. ಎಲ್ರಿಗೂ ಅವ್ರಿಗೆ ಮಾಡ್ಕೊ ಹೋದ, ಜನರಲ್ಗೆ ಯಾರಿಗೂ ಮಾಡಲಿಲ್ಲ. ಸಿದ್ದರಾಮಯ್ಯನ ಕಣ್ಣಿಗೆ ಯಾರು ಕಂಡಿಲ್ಲ ಜನರಲ್ಲು, ಎಲ್ಲ ಅವ್ರಿಗೆ ಮಾಡ್ಕೊ ಹೋದ. ಅವ್ರಿಗೊಂದು ಸರ್ಕಾರ, ನಮಗೊಂದು ಸರ್ಕಾರವಾ? ನೋಡೋಣ. ಇವಾಗ DK ಶಿವಕುಮಾರು ಮುಖ್ಯಮಂತ್ರಿ ಆಗಾರೆ, ಇವ್ರು ಏನು ಮಾಡೋರು ಅಂತ ಕಾದು ನೋಡೋಣ. ಇವ್ರ ಮ್ಯಾಗ ನಂಬಿಕೆ ಐತೆ, ಮಾಡ್ತಾರೆ ಅಂತ ರೈತರು ಭರವಸೆ ಮಡಿಕೊಂಡಿದ್ದಾರೆ ನಿಜಕ್ಕೂ. ನೋಡೋಣ, ಒಂದು ಟ್ರಿಪ್ ಕಾದು ನೋಡೋಣ ಯಾವ ಥರ ಅಂತ ನೋಡಿ. ನೋಡಿ
ನೋಡಿ ಆ ಥರ ಇವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ರೈತರಿಗೆ ಏನೂ ಮಾಡಲಿಲ್ಲ. ಏನು ಗೌಡ್ರೆ, ಸರಿಯಾ ತಪ್ಪ? ಸರಿ, ನೀವು ಸರಿ ಹೇಳಿ. ಎಲ್ಲ ಸಾಬ್ರುಗಳಿಗೆ ಎಸ್ ಸಿಗಳಿಗೆ ಮಾಡ್ಕೊ ಹೋದ ಅವನು ಸಿದ್ದರಾಮಯ್ಯ. ಅವ್ರಿಗೆ ಒಂದು ಕಾನೂನು ಬರ್ದಾನೆ ಮೋಸ್ಟ್ಲಿ. ಅವ್ರಿಗೆ ಒಂದು ಕಾನೂನು ಬರ್ದಾನೆ, ನಮ್ಗೆ ಜನರಲ್ಲಿಗೆ ಒಂದು ಕಾನೂನು ಬರ್ದಾನೆ ಮೋಸ್ಟ್ಲಿ ಅನ್ನಿಸ್ತದ ದೇವರು. ಏನನ್ನದು ವಿಚಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಮಾಡಿರುವಂಥ ಕಾನೂನು ಅದು, ಎಲ್ಲ ಜನಾಂಗದವರು ಬದುಕಲಿ ಅಂತ. ಇವರು ಅವ್ರನ್ನೇ ಇದು ಮಾಡ್ಬಿಟ್ಟು ಕೀಳು ಏಳಿಗೆ ಮಾಡ್ಬಿಟ್ಟು ಇವರೇ ಒಂಥರ ಪಕ್ಷ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು. ನಾವು ಈ ಹಳ್ಳಿಲಿ ಮನೆಗಳು ಇರ್ತಾವೆ, ಕಲ್ಲು ಮನೆ, ತೊಟ್ಟಿ ಮನೆ, ಕಂಬದ ಮನೆ ಆಗ್ಬೋದು. ಇವು ತಾತ ಮುತ್ತಾತಿರು ಕಟ್ಟಿರುವಂಥ ಮನೆಗಳು. ಇವತ್ತು ಏನು ಮಾಡ್ಬಿಡ್ತಾರೆ ಅಂದರೆ ಹಳ್ಳಿಗಳಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ಗಳು ಕರೆಕ್ಟಾಗಿಲ್ಲ, ಮೋರಿ ಕರೆಕ್ಟಾಗಿಲ್ಲ. ಒಂದು ಇವಾಗ ಅಕ್ಕಪಕ್ಕ ನಿಮ್ಮೂರು ಕರಿಮಣಿ ಕೊಪ್ಪಲು ಹೇಳುವವೆ, ಇಲ್ಲಿ ಒಂದು 5,000ದಿಂದ 10,000 ಜನ ಅವರೇ ಅಂತ ತಿಳ್ಕೊಳ್ಳಿ. ಅವರೇ ಈ ಊರಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ. ನಾವು ಹೋಗ್ಬೇಕು ಅಂದರೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಗೆ ಬಸರಾಳಿಗೆ ಹೋಗ್ಬೇಕು, ನಾಗಮಂಗ್ಲಕ್ಕೆ ಹೋಗ್ಬೇಕು ನಾವು ಆಸ್ಪತ್ರೆಗೆ. ನಮ್ಮೂರಲ್ಲೇ ಒಂದು ಆಸ್ಪತ್ರೆ ಇದ್ರೆ ಇಲ್ಲೇ ತೋರಿಸ್ಕೋಬೋದಲ್ಲ ನಾವು, ಅಲ್ಗಂಟೆ ಯಾಕೆ ಹೋಗ್ಬೇಕು ನಾವು? ಇದನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಮಾಡ್ಬೋದಾಯ್ತು. ಹಳ್ಳಿಲಿ ಪ್ರತಿಯೊಂದು ಹಳ್ಳಿಲ್ದು ಒಂದೊಂದು ಆಸ್ಪತ್ರೆ ಕಟ್ಟಿಸ್ಬೋದಾಯ್ತು. ಅವ್ನು ಕಟ್ಟಿಸ್ನಿಲ್ಲ, ಎಲ್ಲ ಸಾಬ್ರುಗಳಿಗೆ ಮಾಡ್ಕೋದ ಅವನು. ನಮ್ಮ ರೈತರಲ್ಲಿ ನೋಡೋಣ ಅವನು ಹೇಳೋಣ, ನಾನು ಮುಂದಿನ ಜನ್ಮ ಅಂತ ಇದ್ರೆ ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಹೇಳೋಣ. ಇವಾಗಲೇ ಸೋತಾದ್ರೆ ಸರಿಯ್ತದ ಅವನು ಅಲ್ವಾ? ಇವಾಗಲೇ ಸೋತೋಗ್ಬಿಟ್ರೆ ಅವನು ಮುಂದಕ್ಕೆ ಸಾಬ್ರಾಗಿ ಹುಡ್ಬೋದಲ್ಲ ಅವನು. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರೆ, ನೋಡೋಣ, ಕಾದು ನೋಡೋಣ. ಇವ್ರು ಏನಾರ ರೈತರಿಗೆ ಏನಾರ ಹೆಲ್ಪ್ ಮಾಡ್ತಾರೋ, ಇಲ್ಲಾರ ಹೆಲ್ಪ್ ಮಾಡಿದ್ವು ನೋಡೋಣ, ಕಾದು ನೋಡೋಣ. ನಮ್ಗೆ ಯಾಕೋ ಇವ್ರ ಮ್ಯಾಗೆ ತುಂಬ ಭರವಸೆ ಐತೆ, DK ಶಿವಕುಮಾರ್ ಸಾಹೇಬ್ರ ಮ್ಯಾಗೆ ರೈತರಿಗೆ ಹೆಲ್ಪ್ ಮಾಡ್ತಾರೆ ಅಂತ. ನೋಡೋಣ, ಕಾದು ನೋಡೋಣ. ಸರಿ, ಈಗ ಇದೆಲ್ಲ ಕಳಿಸ್ತೇನೆ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಮರ ಗಿಡಗಳು, ದನ ಕರುಗಳು ಕಟ್ಟಿದ್ದಾರೆ. ಅದೇ ಥರ ಇಲ್ಲೂ ಒಂದು ಮನೆ ಐತೆ ನೋಡಿ ಯಾವ ಥರ ಕಲ್ಲಿಂದ ನಿರ್ಮಾಣ ಮಾಡಿರುವಂಥ ಮನೆಗಳು ಇವೆಲ್ಲ ತಾತ ಮುತ್ತಾತಿರು. ನೋಡಿ ಅದ್ಭುತವಾಗೈತೆ ಮನೆ ಅಂತೂ. ತುಂಬ ಸಗದಾಗೈತೆ ನಿಜಕ್ಕೂ. ನೋಡಿ ಕಲ್ಲಲ್ಲಿ ಕಟ್ಟಿರುವಂಥ ಮನೆ ಇದು. ತಾತಿರು ಕಲ್ಲಲ್ಲಿ ಕಟ್ಟಿರುವಂಥ ಮನೆ. ಇನ್ನೊಂದು 5 ವರ್ಷ ಹೋದರೆ ಇಂಥ ಮನೆಯೆಲ್ಲ ಕಿತ್ತಾಕ್ಬಿಡ್ತಾರೆ. ನೋಡಿ ಯಾವ ಥರ ಐತೆ ಅಂತ ಮನೆ. ಮನೆ ಪಕ್ಕ ಎತ್ತಿನ ಗಾಡಿ, ಕೋಳಿಗಳು ಕೂಡ ಸಾಕಿದ್ದಾರೆ ಮನೆ ಹತ್ರ. ಹೂವಿನ ಗಿಡಗಳು, ಎಲೆ ತೋಟ, ಹಣ್ಣಿನ ಗಿಡಗಳು. ನೋಡಿ ನಾಟಿ ಕೋಳಿ ಯಾವ ಥರ ಐತೆ ಅಂತ. ಅರ್ಗತ್ತು ಕತ್ತು ಮ್ಯಾಗೆ ಪುಕ್ಕ ಕೂದಲಿಲ್ಲ ಇದಕ್ಕೆ. ನೋಡಿ ತುಂಬ ಸಗದಾಗೈತೆ ನಾಟಿ ಕೋಳಿ. ಅದೇ ಥರ ನಾಯಿ ಕೂಡ ಸಾಕಿದ್ದಾರೆ ಮನೆ ಹತ್ರ. ಹಸ ನೋಡಿ, ಎಮ್ಮೆ, ಹಸುಗಳು ಪ್ರತಿಯೊಂದು ಸಾಕಿದ್ದಾರೆ. ಅದ್ಭುತವಾಗಿ ಐತೆ ತೋಟ ಅಂತೂ. ನೋಡಿ ಇವ್ರ ಹೆಸರು ಜಯಣ್ಣ ಅಂತ. ಗೃಹ ರಕ್ಷಕ ದಳದಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಹಳ್ಳಿ ಅಂತೂ ತುಂಬ ಸಗದಾಗೈತೆ, ಅದ್ಭುತವಾಗೈತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ರೈತರಿಗೆ ಏನು ಮಾಡಲಿಲ್ಲ. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರ. ನೋಡಮ್ಮ, ಕಾದು ನೋಡೋಣ. ಅವ್ರ ಥರ ನಡ್ಗಿಡ್ಕಂದಾರ, ಇಲ್ಲ ಅವ್ರು ಬಿಟ್ಟು ಇವ್ರೇನಾರ ನಡ್ಗಿಡ್ಸಾರ, ಹೆಂಗೆ ರೈತರಿಗೆ ಹೆಲ್ಪ್ ಮಾಡ್ಬೋದು ಅನಿಸ್ತದೆ ನಮ್ಗೆ. ಯಾಕೆ ಕಣಿ, ನೋಡೋಣ. ಸಮಾಜಕ್ಕೆ ಒಳ್ಳೇದಾದ್ರೆ ಸಾಕು ನಮ್ಗೆ. ನಿಜಕ್ಕೂ ರೈತರಿಗೆ ಹೆಲ್ಪ್ ಆಗಲಿ, ಕಾದು ನೋಡೋಣ. ನೋಡಿ ಎಲೆ ಎಂಬು ಇದು ಒಳ್ಳೇದೆಲೆ. ಇದು ಬೀಡ, ಅದು ನಾಟಿ. ನೋಡಿ ಇದು ಬೀಡ, ಅದು ನಾಟಿ. ನೋಡಿ ಅದು ಹೂವಿನ ಗಿಡ, ದಾಸವಾಳ. ನೋಡಿ ದಾಸವಾಳ ಹೂವಿನ ಗಿಡ, ಅದೇ ಒಂಥರ ದಾಸವಾಳ ಹೂವಿನ ಗಿಡ ಕೆಂಪುದು. ಇದು ಕಿರ್ಲಿ ಗಿಡ, ಉಪ್ಪಿನಕಾಯಿಗೆ ಹಾಕ್ಬೋದು. ನೋಡಿ ಇದೇ ಮಿನಿ ತೋಟ, ನಮ್ಮ ಜಯಣ್ಣರು ಬೆಳೆದಿರುವಂಥ ತೋಟ, ಮಾಡಿರುವಂಥ ತೋಟ.